ಝೂ ಎಂಟರ್ಸ್. ಏನು ಮಾಡ್ತಿದ್ದೀರ? ಯುದ್ಧ. ಅವಳು ನೋಡ್ತಿರೋದು ನೋಡಲ್ಲಿ ಗೈಸ್. ಇದೇನು ಕೊಂಬು. ನಿಂತ್ಕೋ. ಓಯ್ ಜಾನು ಬಂದ್ಬಿಡು. ಆ್ಯಂಡ್ ಗೈಸ್ ಇದು ಆಸ್ಟ್ರಿಚ್ಡ್ ಎಗ್ಸ್ ಮತ್ತು ಅಂತೆ ಎಗ್ಸ್, ಗ್ರೀನ್ ಎಗ್ಸ್. ಓಕೆ, ಇಲ್ಲಿದೆ ನೋಡಿ ಗ್ರೀನ್ ಎಗ್. ಈ ರೇನ್ ಡ್ಯಾನ್ಸ್ ಇಲ್ಲ, ರೇನ್ ಎಂಟ್ರಿ ಅಷ್ಟೇ ಗೈಸ್. ಆಲ್ಮೋಸ್ಟ್ ಎಲ್ಲ ಕವರ್ ಮಾಡಲಿಕ್ಕಾಗಲ್ಲ, ಸೊ ಆದಷ್ಟು ಕ್ಯಾಪ್ಚರ್ ಮಾಡ್ತೀನಿ ಬಿಕಾಸ್ ದೊಡ್ಡ ಪ್ಲೇಸ್ ಇದೆ ಇದು. ಅದಕ್ಕೋಸ್ಕರ ಇಲ್ಲೇನಿದೆ? ಇದೆ ಹೆಂಗೈತೆ? ಸನ್ಕೆನ್ಯೂ ಜಾಸ್ತಿ ವಿಡಿಯೋ ನೋಡಕ್ಕೆ ಗೈಸ್. ಹೆಬ್ಬಾವು ಒಳ್ಳೆ ಗೋಣಿ ಚೀಲ ಮುದುರಿಟ್ಟಂಗೆ ಆಗೈತದು. ಇನ್ನೊಂದೆಲ್ಲೈತಿ? ಗ್ಲಾಸ್ ಹಾಕ್ಯಾರ, ಮುದು ಕೇಳಿಸಲ್ಲ ಇವಳು ಅಂತೆ ಗೈಸ್. ಹದ್ದು ನೋಡಿ, ಹದ್ದುಗಳಿದ್ದಾವೆ. ಹದ್ದು ಗೈಸ್. ಪಿಕಾಕ್ ನೋಡಿ ಎಷ್ಟು ಚೆನ್ನಾಗಿದೆ. ಇಲ್ಲ ಬ್ರೋ, 3 ಏನೋ ಇದೆ ಅಲ್ಲಿ. ಹಿಂದೂ ಐತೆ, ಅವೆಲ್ಲ ಮರಿ ಇದಾವೆ. ಇಲ್ಲಿ 1 2 ಅಲ್ಲಿ 3 ಇದೊಂದು 4 ಗೈಸ್. ಮಕಾವಂತೆ ಗೈಸ್, ಇದು ಎಷ್ಟು ಚೆನ್ನಾಗಿದಾವೆ ಕಲರ್. ನೆನ್ನೆ ರಾತ್ರಿ ಡಿಸೈಡ್ ಆಯ್ತು ಇವನು ಬಂದು. ಗೈಸ್ ಎಲ್ಲಿದ್ದೀವಿ ನಾವೀಗ? ಝೂ ಒಳಗಡೆ ನೋಡ್ತಾ ಇದ್ದೀವಿ. ಎಲ್ಲ ಆ್ಯನಿಮಲ್ಸ್ನ ಕ್ಯಾಪ್ಚರ್ ಮಾಡೋಕ್ಕಾಗಲ್ಲ ಬಿಕಾಸ್ ಆ್ಯನಿಮಲ್ಸು ಒಂದೇ ಕಡೆ ಇಲ್ಲ. ಅಂದರೆ ಅಕ್ಕಪಕ್ಕ ಕೇಜಲ್ಲಿ ಹಾಕಿದ್ದಿಲ್ಲ. ಒಂದೊಂದು ಕಡೆ ಅವಕ್ಕೆ ಪ್ರೈವೇಟಾಗಿ ಒಂದೊಂದು ಆ್ಯನಿಮಲ್ಸಿಗೆ ಬಿಟ್ಬಿಟ್ಟಿದ್ರು. ಕೇಜಲ್ಲಿರೋದಕ್ಕೆಲ್ಲ ಕರೆಕ್ಟಾಗಿ ಕ್ಯಾಪ್ಚರ್ ಮಾಡಿದ್ವಿ. ಆ್ಯಂಡ್ ಈ ಥರ ಮೆಶ್ ನೆಟ್ ಇದೆಲ್ಲ, ಅದರಲ್ಲಿ ಅಷ್ಟು ಕರೆಕ್ಟಾಗಿ ಕಾಣಿಸ್ತಿದ್ದಿದ್ದಿಲ್ಲ. ಆದಷ್ಟು ಕ್ಯಾಪ್ಚರ್ ಮಾಡಿದ್ದೀನಿ ನೋಡಿ. ಇದು ಮೊಸಳೆ, ಅಂದರೆ ಬೇರೆ ಜಾತಿ ಮೊಸಳೆ. ಗಾರಿಯಲ್ ಅಂದರೆ ಅದರಲ್ಲೇ ಬೇರೆ ಜಾತಿ. ಅದೇ ಈ ಕಡೆ ತಿರುಗಪ್ಪ. ಹೆಂಗ್ ಮಕ್ಕಳಿರ್ತಾವ ಹಂಗೆ ಮಕ್ಕಳಿರ್ತಾವ ನೋಡು. ಅಯ್ಯಪ್ಪ ನೋಡಿ ಜನರೇ, ಹೆದರಬೇಡಿ. ಅಲ್ಲ, ಯಾಮಾರಬೇಡಿ. ಕಟಿಕೆ ಅಂತಂದು ಕಾಲಿಟ್ಟು ಬಲಿ ಆಗಿಬಿಟ್ರೆ ಅಷ್ಟೇ ಮುಗೀತು. ಇದು ಬಂದುಬಿಟ್ಟು ಟಾರ್ಟಾಯ್ಸು. ಡಿಫ್ರೆಂಟ್ ಶೆಲ್ ಮೇಲೆ ಡಿಸೈನ್ ಇದೆ. ಯು ಕ್ಯಾನ್ ಸಿ ಸ್ಟಾರ್ ಶೇಪ್, ಒಂಥರ ರಂಗೋಲಿ ಥರ ಇದೆ. ನನ್ನ ಮಗಳನ್ನು ನನ್ನ ಹಸ್ಬೆಂಡ್ಗೆ ಎತ್ಕೊಂಡು ಸಾಕಾಗೋಗಿದ್ರು. ಅವಳಂತೂ ಇವಾಗ ಒದ್ದಾಡ್ತಾಳೆ. ಆ್ಯಕ್ಚುಲಿ ನಾವು ಇದನ್ನು ಎಂಜಾಯ್ ಮಾಡಿದ್ವಿ ಬಿಕಾಸ್ ಆದರೆ ಏನಂದರೆ ತುಂಬ ಬಿಸಿಲಿತ್ತಲ್ಲ. ಆ್ಯನಿಮಲ್ಸ್ ಒಂದೇ ಕಡೆ ಇಲ್ಲ, ಒಂದು ಹತ್ರ ಇದ್ದರೆ ಇನ್ನೊಂದು ಹತ್ರ ಇರುತ್ತೆ. ನೆಡ್ಕೊಂಡು ಹೋಗ್ಬೇಕು. ಬಿಸಿಲು ಬೇರೆ, ಅಷ್ಟು ಗಿಡಗಳು, ಅಷ್ಟು ಮರ ಇದ್ದರೂ ಒಂದು ಸ್ವಲ್ಪನೂ ಗಾಳಿ ಇಲ್ಲ. ಸಾಕಾಗೋಯ್ತು ಗೈಸ್. ಸಫಾರಿ ಎಂಜಾಯ್ ಮಾಡಿದ್ವಿ, ಇದನ್ನಂತೂ ಸ್ವಲ್ಪ ಇರಿಟೇಟ್ ಗೈಸ್. ರಾಯಲ್ ಬೆಂಗಾಲಿ ಟೈಗರ್ ಡೀಟೇಲ್ಸ್ ದೇ. ಹೌ ಡು ಟೈಗರ್ ಕಮ್ಯುನಿಕೇಟ್ಸ್? ಇದು ಅಂದರೆ ಕ್ಲಿಯರ್ ಅನ್ಸಿಲ್ಲ. ಇಲ್ಲೈತೆ, ಇಲ್ಲಿ ಎದ್ದೊಳ್ತು ಗೈಸ್. ಬಾಯ್ ಗರ್ಲ್ 2 ಇದ್ದಾವೆ. ಗೈಸ್ ನಮ್ಮ ಲಿಯೋ ಹಿಂಗೆ ಮಲಗ್ತಾ ಇದ್ದಿದ್ದು. ಏನಾದರೂ ಮಾಡ್ಕೊಳ್ಳಿ, ನಾನು ಹಿಂಗೆ ಮಲಗೋದಂತ ಮಲಗ್ಬಿಟ್ಟೈತದು. ಹೌ ಕ್ಯೂಟ್. ಬ್ಲ್ಯಾಕ್ ಒಂದಿದೆ, ಇದು ಬಂದಿದೆ. ಅಲ್ಲಿ ಮುದ್ದು, ಅಲ್ಲಿ ಮರದ ಮೇಲೆ ಬಂದ್ರೆ ನಾವಿರ್ಬೇಕಲ್ಲ ಇಲ್ಲಿ, ಅದಕ್ಕೆ ಮಕ್ಕಂಬಿಟ್ಟಿದ್ದಾವೆ. ಓಹೋ, ಅದು ಹೊರಗಿರಲ್ಲ ಏನ? ಇದು ನೀರು ಕುದುರೆ ಅಂತೆ. ನಮ್ಮ ಕಡೆ ಇದು ಗೇಂಡ ಮೃಗ ಅಂತೀವಿ ನಾವು, ಆಸ್ಟ್ರಿಚ್. ಬಟ್ ಇದು ರಿಯಾ ಅಂತೆ ಅದ್ರ ಹೆಸರಲ್ಲ, ಬೋರ್ಡ್ಸ್ ರಿಯಾ ಅಂತ ಹಾಕ್ಬೇಕಪ್ಪ.
ಬರೀ ನೋಡಲ್ ಬರೀ ಇದು ಹೆಡ್ ನೆಕ್ ಅಷ್ಟೇ. ಏಯ್ ನಿನ್ ಬಾಡಿ ತೋರ್ಸು. ಸುಮ್ ತೇಲ್ತೈತೆ ನಂಗೆ ಆಗ್ತೈತಲ್ಲ ಅದು. ಓ ಮರಿಗಳಿದಾವಲ್ಲ. ಮರಿ ನೋಡಿ ಎಷ್ಟು ಚೆನ್ನಾಗೈತಿ. ಮೊಟ್ಟೆ ಐತೆ ನೋಡಿ, ಮೊಟ್ಟೆ ಎಷ್ಟೊಂದು ಐತಿ. ಎಲ್ಲಿ? ಅಲ್ಲಿ ಅಲ್ಲಿ ಮೊಟ್ಟೆ ಹಾಕಿದ್ ನೋಡ ಗೈಸ್ ಎಕ್ಸ್ ಮೊಟ್ಟೆ ಹಾಕಿದ ಇಲ್ಲಿ ಮರಿ. ಇದು ಆಕ್ಚುಲಿ ಬಾಯ್ ಅನ್ಸುತ್ತೆ ಇದು. ಚಿಕ್ಕ ಮರಿ ಅಲ್ಲ ಚಿಕ್ಕ ಮರಿ ಮಗ ಅದು ಮೊಟ್ಟೆ ಎಣಿಸ್ತೈತೆ ನೋಡಿದ್ರೆ. ಹಾ ನೋಡಿದೆ ಅದು ಎದ್ ನಿಂತಿದ್ರೆ ಅಷ್ಟು ದೂರ ಹೋಗಿದೆ. ಅಬ್ಬಾ 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 ಎಷ್ಟು ಹೈಟ್ ಐತಲ್ಲ. ಗೈಸ್ ಝೂ ನೋಡೋ ಅಷ್ಟೊತ್ತಲ್ಲಿ ಸುಸ್ತಾಗ್ಬಿಟ್ಟಿದ್ವಿ ನೋಡಿ. ಹೆಂಗಿದ್ವಿ ಹೆಂಗಾಗ್ಬಿಟ್ಟಿದ್ವಿ ನೋಡಿ. ಮಗ ಎಲ್ಲ ಕೆಂಪಗಾಗ್ಬಿಟ್ಟೈತೆ ಎಲ್ಲರದು. ಎಲ್ಲರಲ್ಲಿ ನಂದೇ, ನೀ ಒಬ್ಳೆ ಕೆಂಪಿಗೆ. ನಂದು ಒಬ್ಳದೆ ಅಂತೆ. ನನ್ನ ಮಗಳು ಮತ್ತೆ ಅಲ್ಲೇ ನಿದ್ದೆಗೆ ಹೋಗ್ಬಿಟ್ಲು. ಸೊ ಝೂ ಎಲ್ಲ ಮುಗೀತು. ಇವಾಗ ನಾವು ಸಕ್ಕರೆ ಬೈಲಿಗೆ ಹೋಗ್ತಾ. ಗೈಸ್ ಲಾಸ್ಟ್ ಟೈಮ್ ಹೋಗಿದ್ವಲ್ಲ ಅದೇ ಹೋಟೆಲಿಗೆ ಹೋಗಿದ್ದೀವಿ, ಹೋಟೆಲ್ ಸಕ್ಕರೆ ಬೈಲು. ಲಾಸ್ಟ್ ಟೈಮ್ ಫಿಶ್ ಜೊತೆ ಬೇರೆ ವೆರೈಟೀಸ್ ಫ್ರಾನ್ಸ್ ಕ್ರ್ಯಾಬು ಟ್ರೈ ಮಾಡಬೇಕಂತ ಇದ್ವಿ. ಈ ಟೈಮ್ ಆರ್ಡರ್ ಮಾಡಿದ್ವಿ, ಬಟ್ ಚೂರು ಚೆನ್ನಾಗಿದ್ದಿಲ್ಲ. ಜಸ್ಟ್ ನೀವೇನಾದರೂ ವಿಸಿಟ್ ಮಾಡಿದರೆ ಬರೀ ಫಿಶಸ್ ಅಷ್ಟೇ ತಗೊಳ್ಳಿ. ಕ್ರ್ಯಾಬು ಫ್ರಾನ್ಸ್ ಎಕ್ಸ್ಟ್ರಾ ಏನಾರು ಡಿಫ್ರೆಂಟ್ ಆಗಿದ್ರೆ ದೇವ್ರಣೆಗೂ ತೊಗೋಬೇಡಿ ಗೈಸ್. ಸೀ ಫುಡ್ಡೇ, ಕೆರೆ ಫುಡ್ಡೇ ಓಕೆ. ತುಂಬ ಚೆನ್ನಾಗಿದ್ದಿದ್ದೆಲ್ಲ. ನಾರ್ಮಲ್ ಫಿಶ್ ಮಾತ್ರ ತುಂಬ ಚೆನ್ನಾಗಿತ್ತು. ಫಿಶ್ ಇಸ್ ಓಕೆ. ಗಾಯ್ಸ್ ಲಾಸ್ಟ್ ಟೈಮ್ ಶಿವಮೊಗ್ಗಕ್ಕೆ ಬಂದಾಗ ಎಲ್ಲಿ ಬಂದಿದ್ವಿ? ಸಕ್ಕರೆ ಬೈಲು ಹೋಟೆಲ್, ಸಕ್ಕರೆ ಬೈಲು ಹೋಟೆಲಿಗೆ ಬಂದಿದ್ವಿ. ಸೊ ಮತ್ತೆ ಈ ಟೈಮ್ ಕೂಡ ಅದೇ ಹೋಟೆಲಿಗೆ ಬಂದಿದ್ದೀವಿ. ಇಲ್ಲಿ ಫುಡ್ ಎಲ್ಲ ಮಾಡಿಕೊಂಡು ಅಲ್ಲೋಗಿ ಆನೆಗೆ ಸ್ನಾನ ಮಾಡಿಸೋಣ ಅಂತ ಸಕ್ಕರೆ ಬೈಲಿಗೆ ಆನೆಗೆ ಸ್ನಾನ ಮಾಡಿಸೋಣ ಅಂತ ಹೋಗ್ತಾ ಇದ್ದೀವಿ. ಹೋಗ್ಬೇಕು. ಹಾಯ್, ನನ್ನ ಮಗಳು ಡ್ರೆಸ್ ಚೇಂಜ್ ಮಾಡಿಬಿಟ್ಲು. ಕಾಸ್ಟ್ಯೂಮ್ ಚೇಂಜ್. ಅಪ್ಪ ಎಷ್ಟು ಬಿಸಿಲು ಅಂದರೆ ಅಷ್ಟು ಬಿಸಿಲಿದೆ ಅಪ್ಪ. ಆಗೋದೇ ಇಲ್ಲಪ್ಪ. ಹೊರಗಡೆ ಬಿಸಿಲಲ್ಲಿ ಕೆಲಸ ಮಾಡೋರು ಅದು ಹೆಂಗೆ ಕೆಲಸ ಮಾಡ್ತಾರೇನೋ. ನಾವೆಲ್ಲ ಎ ಸಿ ಮಕ್ಕಳಾಗ್ಬಿಟ್ಟಿದ್ದೀವಿ. ಮಮ್ಮಿ ಹೇಗೆ ಊಟ ಮಾಡ್ತಿದ್ದೆ? ನಾನಿಮ್ಮಮ್ಮ ಊಟ ಮಾಡ್ತಾವ್ರೆ, ಮತ್ತೆ ಊಟ ಮಾಡ್ತಾವ್ರೆ. ಹಾಂ ನನ್ನ ಮಗಳು ಊಟ ಮಾಡಕ್ಕೆ ಬಿಡ್ತಿಲ್ಲ. ಹಾಂ ಮಮ್ಮತ್ತಿನ ಹೆಂಗೆ ತಿಂತಿದ್ದೀರಾ? ಹಂಗೆ ವಾವ್ ಸೋ ನೈಸ್. ಕ್ರಿಶು ಎಲ್ಲಿ? ಓಯ್ ಬಂಗಾರಿ ಕ್ರಿಶು. ಗೈಸ್ ನಾವು ಆ್ಯಕ್ಚುಲಿ ಸಕ್ಕರೆ ಬೈಲಿಗೆ ಹೋಗ್ಬೇಕಂತ ತುಂಬ ಆಸೆ ಇಟ್ಕೊಂಡಿದ್ವಿ. ಬಟ್ ಅಲ್ಲಿ ಟೈಮಿಂಗ್ಸ್ ಗೊತ್ತಿದ್ದಿಲ್ಲ ನಮಗೆ, ಕ್ಲೋಸ್ ಆಗಿಬಿಟ್ಟಿತ್ತು ನಾವು ಹೋಗೋ ಅಷ್ಟೊತ್ತಲ್ಲಿ. ಹಾಗಾಗಿ ಸುಮ್ಮನೆ ಹೊರಗಡೆಯಿಂದನೇ ಒಂದು ವಿಡಿಯೋ ಕ್ಯಾಪ್ಚರ್ ಮಾಡಿಕೊಂಡು ಅಲ್ಲಿ ಟೈಮಿಂಗ್ಸ್ ಕೂಡ ಹಾಕಿದರು. ಆಫ್ಟರ್ನೂನ್ 1 o'clockಗೆ ಕ್ಲೋಸ್. ಫೈನಲಿ ಗೈಸ್ ಇಲ್ಲಿಗೆ ಲಯನ್ ಮತ್ತು ಟೈಗರ್ ಸಫಾರಿನೂ ಆಯಿತು, ಝೂ ನೋಡ್ಕೊಬಂದಿದ್ದು ಆಯಿತು. ಅಂದರೆ ಒನ್ ಡೇ ಟ್ರಿಪ್ ಪ್ಲ್ಯಾನ್ ಮಾಡೋರಿಗೆ ತುಂಬಾ ಚೆನ್ನಾಗಿರುತ್ತೆ. ಬಿಕಾಸ್ ನೀವು ಎಂಜಾಯ್ ಕೂಡ ಮಾಡ್ಬೋದು. ಮಕ್ಕಳಿಗೆ ಕರ್ಕೊಂಡು ಹೋದರೆ ತುಂಬ ಎಂಜಾಯ್ ಮಾಡ್ತಾರೆ. ಬಟ್ ಅಲ್ಲಿ ನೀವು 2 members 3 members ಇದ್ರಿ ಅಂತಂದರೆ ನಾವು ಹೋಗಿದ್ವಲ್ಲ TT ವ್ಯಾನ್ ಟೈಪ್, ಆ ಥರ ಬಸ್ ಸಫಾರಿಗೆ ಹೋಗಬೇಕು. ನನ್ನ ಮಗಳು ಬಿಡ್ತಾ ಇಲ್ಲ, ಬಸ್ ಸಫಾರಿಗೆ ಹೋಗಬೇಕು. ನೀವು ಗ್ರೂಪ್ ಆಫ್ ಪೀಪಲ್ ನೀವೇ 10 members 12 members ಇದ್ರಿ ಅಂತಂದರೆ ಕ್ಯಾಂಪರ್ ಮತ್ತು ಕ್ರೂಸರ್ ಏನಂತಾರಲ್ಲ ಅದಕ್ಕೆ ಹೋಗ್ಬೋದು. ಆ್ಯಂಡ್ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಆಲ್.